ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಕೂಡ ನೋಡ್ಕೊಂಬನ್ನಿ ಹೇಗಿತ್ತು ನನ್ನ ಡೇ 5 ಅಂತ. ಸೊ ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂಥೇಳಿ ನೋಡ್ಕೊಂಬನ್ನಿ. ಸೊ ಬೆಳಗ್ಗೆ ಮಾರ್ನಿಂಗಿಗೆ ನಾನು ಎಳ್ನೀರನ್ನ ತಗೋತಾ ಇದ್ದೀನಿ. ಸೊ ಈಗ we're running out of options. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಬಾಳೆಹಣ್ಣು, ಅರ್ಧ ಆರೆಂಜು, We're running out of options. I didn't know then, but we took every precaution. Now you're holding back, but I can hear the pain underneath your breath. I can feel the shame running through your head. I just wanna stop it. I just wanna stop it. Where do you turn when you need someone? Where do you hide when you just can't run? Where do you... ಈಗ ಸ್ಕೂಲ್ಗೆ ಹೊರಡೋ ಸಮಯ. ಸೊ ಮಧ್ಯಾಹ್ನ ಲಂಚಿಗೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ. ಅದಾದಮೇಲೆ ಸಂಜೆ ನನಗೆ ಸಿಗ್ತೀನಿ. ಮಧ್ಯಾಹ್ನದ ಲಂಚಿಗೆ ನಾನು ಒಂದು ಪರೋಟ, ಪಲ್ಯ ಮತ್ತು ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತಗೊಳ್ಬೋದು. ಈ ಚಪ್ಪರದ ಅವರೆಕಾಯಿನ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಸಣ್ಣಗೆ ಹುರಿದು, ಇದಕ್ಕೇನಿಲ್ಲ, ಸಿಂಪಲ್ ಒಗ್ಗರಣೆ ಹಾಕಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಸಾಸಿವೆ, ಒಗ್ಗರಣೆ ಹಾಕ್ಕೊಂಡು ಖಾರದ ಪುಡಿ, ಸಾಲ್ಟು ಮತ್ತು ಅರಿಶಿಣದ ಪೌಡ್ರು ಇಷ್ಟು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು 1 ಲೋಟ ಅಷ್ಟು ನೀರು, ಅರ್ಧ kg ಅಷ್ಟು ಅವರೆಕಾಯಿ, ಅದಕ್ಕೆ 1 ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಇದು ನಾರಿನಂಶ ಇರೋವಂಥ ಪಲ್ಯ, ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಪಲ್ಯಗಳು ನೀವು ಯಾವ್ದು ಬೇಕಾದರೂ ಇನ್ಕ್ಲೂಡ್ ಮಾಡ್ಬೋದು, ಡಯಟ್ಗೆ ಏನೂ ತೊಂದರೆ ಆಗಲ್ಲ. ಸೊ ಈಗ ನಾನು ಮಧ್ಯಾಹ್ನದ ಒಂದು ಲಂಚಿಗೆ ಈ ಪಲ್ಯನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪರಾಟ ಜೊತೆಗೆ ಈಗ ಚೆನ್ನಾಗಿ ಕುದಿಸ್ಬಿಟ್ರೆ ಆಗೋಯ್ತು ಈ ಪಲ್ಯ ಕತೆ. ಸ್ಕೂಲಿಂದ ಬಂದಾದಮೇಲೆ ಈಗ ಸಂಜೆ ಸ್ನ್ಯಾಕ್ಸ್ ಟೈಮು. ಏನಾರು ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು, ಯಾಕೆಂದರೆ ಮಧ್ಯಾಹ್ನ ಪರೋಟ ತಿಂದಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ. ಸೊ ಸ್ನ್ಯಾಕ್ಸಿಗೆ ನಾನು ತಗೊಂಡಿರೋದು ನನ್ನ ಮೋಸ್ಟ್ ಫೇವ್ರೇಟ್ ಶೇಂಗಾ ಚಿಕ್ಕಿ. ಸೊ ಇದು ನನ್ನ ಫೇವ್ರೇಟ್ ಬಾರ್, ಇದು ಒಂಥರ ಶೇಂಗಾ ಚಿಕ್ಕಿ ಬಾರ್. ಸೊ ಇಷ್ಟನ್ನು ತಿಂದು ಈಗ ನಾನು ವಾಕ್ ಹೋಗಬೇಕು. ಸೊ ಬನ್ನಿ. We're running out of options. I didn't know then, but we took every precaution. Now you're holding back, but I can hear the pain underneath your breath. I can feel the shame running through your head. I just wanna stop it. I just wanna stop it. Where do you turn when you need someone? Where do you hide when you just can't run? Where do you go when you have no home? When you have no hope? ಇವತ್ತು ಕೂಡ ನಾನು ರಾತ್ರಿ ಡಿನ್ನರ್ಗೆ ಜೋಳದ ಹಿಟ್ಟಿನ ಗಂಜಿನೇ ಮಾಡ್ಕೊಂಡಿದ್ದೆ. ಸೊ ನಿನ್ನೆ ರೆಸಿಪಿ ಶೇರ್ ಮಾಡಿದ್ದಕ್ಕೆ ಶೇರ್ ಮಾಡಿಲ್ಲ. ಸೊ ಇದು ನನ್ನ ಡಿನ್ನರ್ ಟೈಮ್ ಆಗಿತ್ತು. ಇವತ್ತಿನ ಒಂದು ವಿಡಿಯೋನ ಒಂದು ಸುಂದರವಾದ ಹಾಡಿನ ಮುಖಾಂತರ ಎಂಡ್ ಮಾಡ್ತಾ ಇದ್ದೀನಿ. ಈಗ ಆ ಹಾಡು: ಜಟಿಲ ಕಾನನನ ಕುಟಿಲ ಫತಗಳಲ್ಲಿ ಹರಿವ ತೊರೆಯು ನಾನು, ಜಟಿಲ ಕಾನನದ ಕುಟಿಲ ಫತಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾನದ ಕಡಲನು ಸೇರಬಲ್ಲೆ ನೀನು, ಸೇರಬಲ್ಲೆ ನೀನು, ಕರಗಬಹುದೇ ನಾನು. ಕಾನದ ಕಡಲಿಗೆ
ಹಂಬಲಿಸಿದೆ ಮನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಥ್ಯಾಂಕ್ ಯು. ನೋಡ್ಕೊಂಬಂದ್ರಲ್ವಾ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಡೇ 6 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಹೇಗೆ ಬರ್ತಾ ಇದೆ ವಿಡಿಯೋ ಅನ್ನೋಂಥ ಕಮೆಂಟ್ ಹಾಕೋದನ್ನ ಮರಿಬೇಡಿ.